ಈ ದನ ಬಂದು ನಾನು ಆವಾಗಲಿಂದೇ ನೋಡ್ತೀನಿ ನೋಡಿ, ಆ ಹೂಗಳನ್ನೇ ತಿಂತದೆ. ಕಾಣ್ತಿದೆ ನಿಮಗೆ ನೋಡಿ, ಬರೀ ಆ ಹೂಗಳು ಈ ಥರ ನೋಡಿ, ಇಲ್ಲಿ ವೈಟ್ ಕಲರ್ಲಿ ಇದೆ ನೋಡಿ, ಈ ಹೂಗಳನ್ನೇ ತಿಂತದೆ. ನಾನು ನೋಡ್ತೀನಿ ಇದು ಏನು ತಿಂತದೆ ಅಂತ ಹೋಗ್ಬಿಟ್ಟು. ಪಾಪ ಅದಕ್ಕೆ ಹುಲ್ಲು ಇಲ್ಲ ತಿನ್ನೋದಲ್ವಾ. ನೋಡಿ ನೋಡಿ ಎಷ್ಟು ಕ್ಲೀನಾಗಿ ಅದು ತಿಂತಾಯಿದೆ ನೋಡಿ. ಆ ಹೂಗಳನ್ನ ಮಾತ್ರ ತಿನ್ಕೊಂಡು ಇಲ್ಲಿ ಕಾಣ್ತಿದೆ ನೋಡಿ ಈ ಹೂಗಳು. ಈ ಮರದಲ್ಲಿ ತುಂಬ ಇದೆ ಹೂಗಳು, ಅದು ಬೀಳ್ತೈತೆ. ಗೊತ್ತಾಯ್ತು, 1/2 hour ಆಯ್ತು. ಏನಿದು ದನ ಬರೀ ಇದೆ ಏನು ತಿಂತ. ನಾನು ಹುಲ್ಲು ತಿನ್ನೋ ದನಗಳನ್ನ ನೋಡಿದ್ದೀನಿ. ಈ ದನ ಪಾಪ ಅದೆಲ್ಲ ಹೂಗಳೆಲ್ಲ ತಿನ್ಕೊಂಬಿಡ್ರಿ. ಅಲ್ಲೆಲ್ಲ ಇದೆ ಕಾಣ್ತಿದೆ ನಿಮಗೆ, ಕ್ಲಿಯರಾಗಿ ಕಾಣ್ತದೆ ಅಲ್ವಾ. ಯಾಕೆಂದರೆ ಅದು ಆ ಹೂಗಳನ್ನ ಮಾತ್ರ ಹಾಯ್ಕೊಂಡು ತಿಂತ, ಎಲೆಗಳನ್ನ ಮುಟ್ಟಲ್ಲ ನೋಡಿ. ಒಣಗೋಗಿರೋ ತಿನ್ನಲ್ಲ ಜಾಸ್ತಿ. ಅದಕ್ಕೆ ಎಷ್ಟು ತಿನ್ನಬೇಕು ಹೊಟ್ಟೆ ತುಂಬಬೇಕಂದ್ರೆ ಅಲ್ವಾ. ಹೂಗಳೆಲ್ಲ ಬೆಂಗಳೂರಲ್ಲಿ ಜಾಸ್ತಿ ಸಿಗಲ್ಲ, ಎಲ್ಲ ಬಿಲ್ಡಿಂಗ್ ಕಟ್ಬಿಟ್ರೆ ಇನ್ನೆಲ್ಲಿಂದ ಹೂ ಬರ್ತದೆ, ಹುಲ್ಲುಗಳು ಬರ್ತದೆ ಅಲ್ವಾ. ಪಾಪ ಅದಗಳು ಏನು ತಿಂತದೆ. ಅದು ತುಂಬ ವೀಡಿಯೋ ಹಾಕಿದ್ದೀನಿ ದನಗಳದ್ದು, ನಾನು ಇಲ್ಲ ಅಂತ ಹೇಳಲ್ಲ. ನನಗೆ ಬೇಜಾರಾಗ್ಬಿಡುತ್ತೆ, ಇದು ಏನು ತಿನ್ಕೊಂಡಿದ್ದು ಆವಾಗಲಿಂದ ನಾನು ನೋಡ್ತಾ ಇದ್ದೀನಿ ನೋಡಿ. ಆ ಹೂಗಳನ್ನ ಮಾತ್ರ ತಿನ್ಕೊಂಡಿದ್ದೀವಿ. ನಾನು ಸುಮಾರು ಹೊತ್ತನ್ನು ನೋಡ್ತಾ ಇದ್ದೀನಿ ಏನು ತಿಂತದಂತ. ಅದು ನೋಡಿದ್ರೆ ಬರೀ ಹೂಗಳನ್ನೇ ತಿನ್ಕೊಂಡ್ಬಿಡ್ತದೆ. ಯಾಕಂದರೆ ಎಲ್ಲ ಕಡೆ ತುಂಬ ಮನೆಗಳಿದೆ ಅಲ್ವಾ, ಅದರಿಂದ ಈ ಹುಲ್ಲುಗಳನ್ನ ಬೆಳೆಯೋಕ್ಕೆ ಬಿಡಲ್ಲ ಅಷ್ಟು ಬೇಗ. ಎಲ್ಲ ತಿಂದುಬಿಟ್ಟು ಎಲ್ಲ ಕಟ್ ಮಾಡಿ ಇರ್ತಾರೆ. ನನಗೊಂಥರ ಬೇಜಾರಾಗ್ಬಿಡ್ತಾರೆ ಜನ ನೋಡಿ. ಇದು ಬಂದುಬಿಟ್ಟು ವರ್ಮಾ ಸಿಗ್ನಲ್ ಅಂತ ನೋಡಿ, ಫ್ಲಾಟ್ಗಳು ಹಂಗಿದೆ ನೋಡಿ. ಇದು ಬಂದ್ಬಿಟ್ಟು ಆ ಸಿಗ್ನಲ್ ಹತ್ರ ಬರೋದು, ಇದು ವರ್ಮಾ ಸಿಗ್ನಲ್ ಹತ್ರ ಗಾಡಿಗಳು. ಇದೇ ವರ್ಮಾ ಸಿಗ್ನಲ್ ಅನ್ನೋದು. ನೋಡಿ ಇದು ಬಂದು ಬಾಣಸವಾಡಿ, ಇದೆಲ್ಲ ಬಾಣಸ ಅಂದರೆ ಓಯಂಬಾರ ಸೇರಿದು. ಈಗ ಅದು ದೇವಸ್ಥಾನಕ್ಕೆ ಹೋಯ್ತಾ ರೋಡ್ ಇದು. ಸ್ವಲ್ಪ ಮುಂದೆ ಹೋಗಿ ರೈಟಲ್ಲಿ ತಗೋಬೇಕು. ನಾನು ಫುಲ್ಲಾಗಿ ತೋರಿಸೋಲ್ಲ, ಅದು ಹಿಂಗೆ ಹೋಗೋದು ಅಂತ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಈ ದೇವಸ್ಥಾನದ ಒಳಗಡೆ ಇವಾಗ ಏನಕ್ಕೆ ಹೋಯ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲಿ ಎಲ್ಲನಿದೆ. ಯಾರಾದರೂ ಏನಾದರೂ ಮಾಡಿದರೆ ನಿಮಗೆ ಚೆಕ್ ಮಾಡ್ತಾರೆ, ನೋಡ್ತಾರೆ ಅವರು. ನಿಮ್ಗೆ ಯಾರಾದರೂ ಏನಾದ್ರು ಮಾಡಿದಾರಾ ಎಲ್ಲನೂ ಅವ್ರು ಬಂದ್ಬಿಟ್ಟು ನೋಡ್ತಾರೆ. ಅಲ್ಲಿ ನೀವು 100 ರೂಪಾಯಿ ಇಟ್ಟರೆ ಸಾಕು, ಅವರು ನಿಮ್ಮ ಬಗ್ಗೆ ಫುಲ್ ಹೇಳ್ತಾರೆ. ಏನಾದರೂ ಮಾಡಿದರೂ ಹೇಳ್ತಾರೆ, ಅದಕ್ಕೇನು ಮಾಡಬೇಕು ಅಂತ ಅವರು ಅದೂ ಹೇಳ್ತಾರೆ. ಓಕೆ ಬನ್ನಿ, ನಾನು ಇವಾಗ ದೇವಸ್ಥಾನಕ್ಕೆ ಹೋಗೋದನ್ನು ತೋರಿಸ್ತೇನೆ. ಕರೆಕ್ಟ್ ನೋಡಿ, ಹಂಗೆ ದೇವಸ್ಥಾನಕ್ಕೆ ಹೋಗೋದು ನೋಡ್ಕೊಳ್ಳಿ.
ಲೆಫ್ಟಲ್ಲಿ ಕಾಣೋದೇ ದೇವಸ್ಥಾನ. ಇಲ್ಲಿ ಪಕ್ಕದಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ಬೇಕು, ಅದನ್ನ ಮಾಡೋಣ. ನೋಡಿ ಬಂದ್ಬಿಟ್ಟು ಇದೇ ಆ ದೇವಸ್ಥಾನ. ಏನಂತ ಬರೆದಿದ್ದಾರೆ, ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಬರೆದಿದ್ದಾರೆ. ಕ್ಲೀನಾಗಿ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಬರೆದಿದ್ದಾರೆ. ಒಳಗಡೆ ಬಂದ್ಬಿಟ್ಟು ಕಾಳಿನೂ ಇದೆ. ಇಲ್ಲಿ ಏನಕ್ಕೆ ಬಂದಿರೋದು ಅಂತ ಕೇಳಿದ್ರೆ, ಇವಾಗ ಈ ನಾಗವರ ಹತ್ರ ಒಂದು ಆಫೀಸ್ ಇದೆ. ಆ ಆಫೀಸ್ ಹೆಸರೆಲ್ಲ ನಾವು ಹೇಳಲ್ಲ. ಈ ಆಫೀಸಲ್ಲಿ ಒಬ್ಬ ನನ್ನ ಗೊತ್ತಿರೋರು ಅವರು ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ದಾರೆ ಆಫೀಸಲ್ಲಿ. ಅವರಿಗೆ ಬಂದ್ಬಿಟ್ಟು ಯಾರೋ ಏನೋ ಮಾಡಿದಾರಂತೆ. ಅವರು ಒಂದು ಡೌಟಲ್ಲಿ ಕೇಳಿದ್ರು ನನ್ನ ಹತ್ರ, ನನಗೆ ಯಾರೋ ಏನೋ ಮಾಡಿದ್ದಾರೆ, ಒಂದು ಸಲ ಚೆಕ್ ಮಾಡಬೇಕು ಅಂತ. ಸರಿ ಆಯ್ತು, ನಾನು ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಸರಿ, ಅದನ್ನ ಇವ್ರಿಗೆ ಕರ್ಕೊಂಬಂದಿದ್ದೀನಿ ಆಫೀಸಲ್ಲಿ. ನೋಡಿ, ಇವರು 10 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಅದಕ್ಕಿಂತ ಮುಂಚೆ ಒಬ್ಬರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರು 11 ವರ್ಷ ಆಯಿತು, ಇವರು 10 ವರ್ಷ ಆಯಿತು. ಈಗ ಮ್ಯಾನೇಜರ್ದು ಒಂದು ಇದಿರ್ತದೆ ನೋಡಿ, ನನಗೆ ಮ್ಯಾನೇಜರ್ದು ಒಂದು ಕೆಲಸ ಬೇಕು, ನನಗೆ ಅವನಿಗೇನು ಕೊಟ್ಟಿರೋದು, ಅವನು ಮ್ಯಾನೇಜರ್ ಆಗಬೇಕು ಅಂತ ಆಸೆ, ಇವರು ಆಗಬೇಕು ಅಂತ ಆಸೆ. ಅದಕ್ಕೆ ಅವರು ಎಲ್ಲೋ ಹೋಗ್ಬಿಟ್ಟು ಇವ್ರಿಗೇನೋ ಮಾಡಿದ್ದಾರೆ, ಇವನಿಗೆ ಮ್ಯಾನೇಜರ್ ಕೆಲಸ ಸಿಕ್ಕಬಾರ್ದು ಅಂತ ಹೋಗ್ಬಿಟ್ಟು ಹೋಗಿ ಮ್ಯಾನೇಜರ್ ಕೆಲಸ ಆ ಕೆಲಸ ಅಂತ ಕೇಳ್ತಾರೆ. ಲೇ, ವಾಚ್ಮ್ಯಾನ್ ಕೆಲಸನ ಅದೇ ಆಫೀಸಲ್ಲಿ ಅವನು ಅದೇ ಸಂಬಳ ತೊಗೊಳ್ಳೋದು, ನೀನು ಅದೇ ಸಂಬಳ ತೊಗೊಳ್ಳೋದು ಅಲ್ವಾ? ಯಾಕ್ರ ಒಂದು ಕೆಲಸ ಒಂದು ಆಫೀಸಲ್ಲಿ ಮಾಡ್ತೀವಿ, ಹಿಂಗೆಲ್ಲ ಕಚ್ಚಾಡ್ತೀರ ನೋಡಿ. ಇವಾಗ ನಿಮ್ಮ ಪ್ರಾಬ್ಲಮ್ಮು ನೀನು ಮಾಡಿದ್ಯಾ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ, ಇವ್ರನ್ನ ಎಲ್ಲಿ ಕಳಿಸ್ತೀನಿ ಗೊತ್ತಾ? ನಾನು ಆ ಕಾಟೇರಮ್ಮನ ದೇವಸ್ಥಾನಕ್ಕೆ ಕಳಿಸ್ತೀನಿ. ನಾನು ಅಲ್ಲಿ ಹೋಗ್ಬಿಟ್ಟು 9 ವಾರ ನೀನು ಕಾಯಿ ಕಟ್ಟು, ನಿನಗೆ ಮಾಡಿದವನಿಗೆ ರಿಟರ್ನ್ ಅಲ್ಲಿಗೆ ಅವನಿಗೆ ತಡ್ತದೆ ಅಲ್ವಾ? ಇದೆಲ್ಲ ಏನಕ್ಕೆ ಬೇಕು ಹೇಳಿ? ಕೆಚ್ಚಡ ಕೆಲಸ ಏನಕ್ಕೆಲ್ಲ ಮಾಡಬೇಕು? ಇವಾಗ ಚೆಕ್ ಮಾಡ್ತಿದ್ದಾರೆ ಅವರು. ಯಾಕೆಂದರೆ ಅವ್ರ ಮುಖ ತೋರ್ಸೋಕ್ಕಾಗಲ್ಲ ನಾನು. ಪಾಪ ನಾಳೆ ನಾನು ಮುಖ ತೋರಿಸಿ ಆಮೇಲೆ ಅದೇನಾದರೂ ಆಗ್ಬಿಡುತ್ತೆ ಅವ್ರ ಆಫೀಸಲ್ಲಿ. ಅದಕ್ಕೋಸ್ಕರ ಮುಖ ತೋರ್ಸೋಕ್ಕಾಗಲ್ಲ. ಬನ್ನಿ ಒಳಗಡೆ ನೋಡೋಣ, ಒಳಗಡೆ ತೋರಿಸ್ತೀನಿ ಬನ್ನಿ.